Welcome to Mr. M Talks. ಇಂದು ಜನವರಿ 30, 2024. ಈ ಚಾನಲ್ ಷೇರು ಮಾರುಕಟ್ಟೆ ಮಾಹಿತಿಯನ್ನು ಪ್ರತಿದಿನ ನವೀಕರಿಸುತ್ತದೆ. ಸರಿ ನೋಡೋಣ. ಹೆವಿವೇಟ್ಗಳು ಅಸ್ಥಿರ ವ್ಯಾಪಾರದಲ್ಲಿ ಮಾರಾಟದ ಒತ್ತಡಕ್ಕೆ ಒಳಗಾಗುತ್ತವೆ. ಫೆಬ್ರವರಿ 1 ರಂದು ಬಜೆಟ್ ಮತ್ತು ಯುಎಸ್ ಫೆಡ್ ದರ ನಿರ್ಧಾರದ ಒಂದು ದಿನ ಮುಂಚಿತವಾಗಿ ಮಾರುಕಟ್ಟೆಯು ಅಸ್ಥಿರವಾಗಿ ಉಳಿಯುತ್ತದೆ ಎಂದು ವಿಶ್ಲೇಷಕರು ನಿರೀಕ್ಷಿಸುತ್ತಾರೆ. ಸೆನ್ಸೆಕ್ಸ್ 801, 67 ಪಾಯಿಂಟ್ ಅಥವಾ 1.11% ಕಡಿಮೆಯಾಗಿ 71,139. 90ಕ್ಕೆ ಕೊನೆಗೊಂಡಿತು ಮತ್ತು ನಿಫ್ಟಿ 215, 50 ಪಾಯಿಂಟ್ ಅಥವಾ 0.99%, 21,522. 10ಕ್ಕೆ ಇಳಿದಿದೆ. ಸುಮಾರು 2,095 ಷೇರುಗಳು ಮುಂದುವರಿದವು, 1,557 ಕುಸಿತ ಕಂಡವು ಮತ್ತು 107 ಬದಲಾಗಿಲ್ಲ. 1. ರಿಲಯನ್ಸ್ ಇಂಡಸ್ಟ್ರೀಸ್. ರಿಲಯನ್ಸ್ ಇಂಡಸ್ಟ್ರೀಸ್, ಸಬ್ಸಿಡಿಯರಿ ರಿಲಯನ್ಸ್ ಜಿಯೋ ನವೆಂಬರ್ 2023 ರಲ್ಲಿ 34.47 ಲಕ್ಷ ಬಳಕೆದಾರರನ್ನು ಸೇರಿಸಿದೆ, ಹಿಂದಿನ ತಿಂಗಳಲ್ಲಿ 31.59 ಲಕ್ಷ ಬಳಕೆದಾರರನ್ನು ಸೇರಿಸಿದೆ. ನವೆಂಬರ್ನಲ್ಲಿ, ವೈರ್ಲೆಸ್ ಬ್ರಾಡ್ಬ್ಯಾಂಡ್ ಸೇವಾ ಪೂರೈಕೆದಾರರು 455.82 ಮಿಲಿಯನ್ ಚಂದಾದಾರರನ್ನು ಹೊಂದಿದ್ದರು. ಬಹಿರಂಗಪಡಿಸುವಿಕೆ, ಮನಿ ಕಂಟ್ರೋಲ್ ನೆಟ್ವರ್ಕ್ 18 ಗುಂಪಿನ ಒಂದು ಭಾಗವಾಗಿದೆ. ನೆಟ್ವರ್ಕ್ 18 ಅನ್ನು ಇಂಡಿಪೆಂಡೆಂಟ್ ಮೀಡಿಯಾ ಟ್ರಸ್ಟ್ ನಿಯಂತ್ರಿಸುತ್ತದೆ, ಅದರಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಏಕೈಕ ಫಲಾನುಭವಿಯಾಗಿದೆ. 2. ATC. ಐಟಿಸಿ, ಸಿಗರೇಟ್ ಎಫ್ಎಂಸಿಜಿ 2 ಹೋಟೆಲ್ ಪ್ರಮುಖವು ದುರ್ಬಲ ಕಾರ್ಯನಿರ್ವಹಣೆ ಸಂಖ್ಯೆಗಳ ಹೊರತಾಗಿಯೂ, ಹೆಚ್ಚಿನ ಇತರ ಆದಾಯ ಮತ್ತು ಕಡಿಮೆ ತೆರಿಗೆ ವೆಚ್ಚಗಳ ನೆರವಿನಿಂದ ಡಿಸೆಂಬರ್ 24ಕ್ಕೆ ಕೊನೆಗೊಂಡ ತ್ರೈಮಾಸಿಕದಲ್ಲಿ 5,572 ಕೋಟಿ ರೂಪಾಯಿ ಗಳಲ್ಲಿ ಸ್ವತಂತ್ರ ನಿವ್ವಳ ಲಾಭದಲ್ಲಿ 10.75% ಬೆಳವಣಿಗೆಯನ್ನು ದಾಖಲಿಸಿದೆ. ಸಿಗರೇಟ್ ಮತ್ತು ಎಫ್ಎಂಸಿಜಿ ವಿಭಾಗಗಳಿಂದ ನಡೆಸಲ್ಪಡುವ ಹಿಂದಿನ ವರ್ಷದ ಅವಧಿಗೆ ಹೋಲಿಸಿದರೆ ಕಾರ್ಯಾಚರಣೆಗಳಿಂದ ಸ್ವತಂತ್ರ ಆದಾಯವು 1.6%ದಿಂದ 16,483 ಕೋಟಿ ರೂಪಾಯಿ ಗೆ ಏರಿಕೆಯಾಗಿದೆ. ಕಂಪನಿಯು ಮಧ್ಯಂತರ ಲಾಭಾಂಶವನ್ನು ಪ್ರತಿ ಷೇರಿಗೆ 6.25 ರು. 3. ಬಜಾಜ್ ಫೈನಾನ್ಸ್. ಬಜಾಜ್ ಫೈನಾನ್ಸ್, ಹೆಚ್ಚಿನ ಸಾಲದ ನಷ್ಟಗಳು ಮತ್ತು ನಿಬಂಧನೆಗಳ ಹೊರತಾಗಿಯೂ, ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಕಂಪನಿಯು 24ರ ಅಕ್ಟೋಬರ್-ಡಿಸೆಂಬರ್ ಅವಧಿಗೆ 3,639 ರೂಪಾಯಿ ಕೋಟಿಗಳ ಏಕೀಕೃತ ನಿವ್ವಳ ಲಾಭದಲ್ಲಿ 22% ಬೆಳವಣಿಗೆಯನ್ನು ದಾಖಲಿಸಿದೆ. ಹಿಂದಿನ ವರ್ಷದ ಅವಧಿಗೆ ಹೋಲಿಸಿದರೆ ತ್ರೈಮಾಸಿಕದಲ್ಲಿ ನಿವ್ವಳ ಬಡ್ಡಿ ಆದಾಯವು 29%ದಿಂದ 7,655 ಕೋಟಿ ರೂಪಾಯಿ ಗೆ ಏರಿಕೆಯಾಗಿದೆ. ಅದೇ ಅವಧಿಯಲ್ಲಿ ಬುಕ್ ಮಾಡಲಾದ ಹೊಸ ಸಾಲಗಳ ಸಂಖ್ಯೆಯು 26%ದಿಂದ 986 ಮಿಲಿಯನ್ಗೆ ಏರಿದೆ. ತ್ರೈಮಾಸಿಕದಲ್ಲಿ ಒಟ್ಟು ಎನ್ಪಿಎ ಪ್ರತಿ ಸೆಕೆಂಡ್ಗೆ 4 ಬಿಟ್ಕಾಕ್ 0.95% ಮತ್ತು ನಿವ್ವಳ ಎನ್ಪಿಎ ಪ್ರತಿ ಸೆಕೆಂಡ್ಗೆ 6 ಬಿಟ್ ಅನುಕ್ರಮವಾಗಿ 0.37% ಏರುವುದರೊಂದಿಗೆ ಆಸ್ತಿ ಗುಣಮಟ್ಟ ದುರ್ಬಲಗೊಂಡಿದೆ. 4. ಆದಿತ್ಯ ಬಿರ್ಲಾ ಸನ್ ಲೈಫ್ ಎಎಂಸಿ. ಆದಿತ್ಯ ಬಿರ್ಲಾ ಸನ್ ಲೈಫ್ ಎಎಂಸಿ, ಆಸ್ತಿ ನಿರ್ವಹಣಾ ಕಂಪನಿಯು 24ರ ಅಕ್ಟೋಬರ್-ಡಿಸೆಂಬರ್ ಅವಧಿಯಲ್ಲಿ 209.3 ಕೋಟಿ ರೂಪಾಯಿ ಗಳ ಏಕೀಕೃತ ನಿವ್ವಳ ಲಾಭದಲ್ಲಿ 26%ದಷ್ಟು ಬೆಳವಣಿಗೆಯನ್ನು ವರದಿ ಮಾಡಿದೆ, ಹೆಚ್ಚಿನ ಇತರ ಆದಾಯದ ನೆರವಿನಿಂದ. ತ್ರೈಮಾಸಿಕದಲ್ಲಿ ಕಾರ್ಯಾಚರಣೆಗಳಿಂದ ಆದಾಯವು 8.7%ದಷ್ಟು ವಾರ್ಷಿಕವಾಗಿ 341.5 ಕೋಟಿ ರೂಪಾಯಿ. 5. ಮುತ್ತೂಟ್ ಮೈಕ್ರೋಫಿನ್. ಮುತ್ತೂಟ್ ಮೈಕ್ರೋಫಿನ್, ಮೈಕ್ರೋಫೈನಾನ್ಸ್ ಸಂಸ್ಥೆಯು 24ರ ಅಕ್ಟೋಬರ್-ಡಿಸೆಂಬರ್ ಅವಧಿಯಲ್ಲಿ 124 ರೂಪಾಯಿ 57 ಕೋಟಿ ನಿವ್ವಳ ಲಾಭವನ್ನು ದಾಖಲಿಸಿದೆ, ಇದು ವರ್ಷದ ಹಿಂದಿನ ಅವಧಿಗೆ ಹೋಲಿಸಿದರೆ 119% ಬೆಳವಣಿಗೆಯಾಗಿದೆ. ತ್ರೈಮಾಸಿಕದಲ್ಲಿ ನಿವ್ವಳ ಬಡ್ಡಿಯ ಆದಾಯವು 53%ದಿಂದ 343.07 ಕೋಟಿ ಗೆ ಏರಿಕೆಯಾಗಿದೆ. ನಿವ್ವಳ ಬಡ್ಡಿಯ ಅಂಚು 86 ಬಿಪಿಎಸ್ನಿಂದ 12.6%ಕ್ಕೆ ವಿಸ್ತರಿಸಿದೆ. ಡೆಕ್ಲರೇಷನ್. ಮಾಹಿತಿ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ನಾನು ಸೆಬಿ ರಿಜಿಸ್ಟರ್ ಮಾಡಿದ ವ್ಯಕ್ತಿಯಲ್ಲ. ನನ್ನ